ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತೀಚೆಗಷ್ಟೇ ರಾಜೀವ್ ಗೌಡ ಅನ್ನುವಂತಹ ರಾಜಕೀಯ ಪುಡಾರಿ ಪೌರಾಯುಕ್ತೆಗೆ ಬಳಸಬಾರದ ಪದಗಳನ್ನ ಬಳಸಿ ಸುದ್ದಿಯಲ್ಲಿದ್ದ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನ ಬಹುತೇಕ ಮುಖಂಡರಿಗೆ ಇದೇ ಚಾಳಿ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಮತ್ತೊಬ್ಬ ವ್ಯಕ್ತಿಯ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಈತ ಕೂಡ ಅಷ್ಟೇ, ಬಾಯಿ ಬಿಟ್ರೆ ಬಚ್ಲು ಅಂತಾರಲ್ಲ, ಹಂಗೆ ತಂದು ಒಂದು ಫೋನ್ ಕಾಲ್ ಇದೆ, ಆಡಿಯೋ ಇದೆ, ಅದನ್ನ ಹೇಳ್ತೀವಿ ನಿಮಗೆ. ರಾಜೀವ್ ಗೌಡ ಬಳಿಕ ಮತ್ತೋರ್ವನ ಗೂಂಡಾಗಿರಿ. BLOಗೆ ಯುವ ಕಾಂಗ್ರೆಸ್ ಮುಖಂಡ ಅಂತ ಇವನು. ಈತ ನಿಂದಿಸಿರುವಂತಹ ರೀತಿ ನೋಡಿದ್ರೆ ಆಘಾತಕಾರಿಯಾಗಿದೆ. ತಾಲೂಕು ಯುವ ಕಾಂಗ್ರೆಸ್ ಮುಖಂಡ ನಾಗೇಶ್ ಅನ್ನೋ ವ್ಯಕ್ತಿ ನಿಂದಿಸಿರೋದು, ಬೈದಿರೋದು. BLO ಶಿವಶಂಕರ್ಗೆ ಅವಾಚ್ಯ ಪದಗಳನ್ನು ಬಳಸಿ ಆವಾಜ್ ಹಾಕಿರೋದು. ಈ ಆವಾಜ್ ಹಾಕೋದ್ರ ಉದ್ದೇಶ ಏನು ಅಂದರೆ ಫ್ರಸ್ಟ್ರೇಷನ್ನು. ನಾನು ಹೇಳ್ದಂಗೆ ಕೆಲಸ ಆಗಿಲ್ಲ, ನಾನು ಅನ್ಕೊಂಡಂಗೆ ಈ ವ್ಯಕ್ತಿ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಹೆಂಗೆ ಬೇಕಾದರೂ ಬೈದಾಡ್ಬೋದು ಅಂತ ಟೇಕನ್ ಫಾರ್ ಗ್ರಾಂಟೆಡ್. ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂತ ಈ ವ್ಯಕ್ತಿ ನಾಗೇಶ್ ರೆಡ್ಡಿ ಅವನು. ಆ ವ್ಯಕ್ತಿ BLO ಶಿವಶಂಕರ್ಗೆ ಬೈದಿರೋದು. ಆಡಿಯೋನ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಕೇಳಿಸ್ತೀವಿ. ಒಂದು 4 ಕಡೆಗಳಲ್ಲಿ ಕಾಂಗ್ರೆಸ್ನ ಪ್ರತಿಭಟನೆ ಸಮಾವೇಶದಲ್ಲೆಲ್ಲ ಪೋಸ್ಟ್ ಕೊಟ್ಟಿರುವಂತಹ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ತಮ್ಮ ಪಾಡಿಗೆ ತಾವು ನ್ಯಾಯಯುತವಾಗಿ ಕೆಲಸ ಮಾಡ್ತಾ ಇದ್ದಂತಹ BLO ಶಿವಶಂಕರ್ ಇವರು ನಿಂದನೆಗೆ ಒಳಗಾಗಿರೋದು. ಒಂದು ಇವರು ಈ ಕಾಂಗ್ರೆಸ್ ನಾಯಕರದು ರಾಜ್ಯದಲ್ಲಿ ಎಲ್ಲೇ ಗಲಾಟೆಗಳಾದರೂ ಕೂಡ ಇವ್ರದ್ದು ಡೈರೆಕ್ಟು ಕಾಂಟ್ರಿಬ್ಯೂಷನ್ಗಳಿದ್ಬಿಡುತ್ತೆ. ಯಾರೋ ಪುಡಾರಿಗಳು ಎಲ್ಲಿ ಕೇಳಿದ್ರು ನಾನು ಕಾಂಗ್ರೆಸ್ ಮುಖಂಡ ಅನ್ನೋದು. ಗಲಾಟೆ ಆಗುತ್ತೆ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕು ಅನ್ನೋಷ್ಟೊತ್ತಿಗೆ ನಾನು ಕಾಂಗ್ರೆಸ್ ಮುಖಂಡ ಅಂದ್ಕೊಳ್ಳೋದು. ರೂಲಿಂಗ್ ಪಾರ್ಟಿ ತಮ್ಮ ಪಾರ್ಟಿ ಇದೆ ಅಂದ ತಕ್ಷಣ ಏನು ಬೇಕಾದರೂ ಮಾಡ್ಬೋದಾ? ಯಾರಿಗೆ ಯಾವ ಪದಗಳನ್ನು ಬೇಕಾದರೂ ಬಳಸ್ಬೋದಾ? ಎಲ್ಲಕ್ಕಿಂತ ಮೇನ್ ಆಫ್ ಆಲ್ ಇವ್ರ ಮನೆಗಳಲ್ಲಿ ಹಿಂಗೆ ಕರ್ಕೋತಾರ. ಅಮ್ಮ ಅಕ್ಕ ಅಂತ ಬಾಯಿ ಎತ್ತಿದ್ರೆ ಬಾಯಿ ಬಿಟ್ಟರೆ ಅಂತ ನೆನೆಸ್ಕೊಂಡಿದ್ದಾನೆ. ಅದೇನು ಹೆಂಗಸರ ವಿಚಾರನ ಇಟ್ಕೊಂಡು ನಿಂದನೆ ಮಾಡೋದು ಚಾಳಿ ಚಟ ಗೊತ್ತಾಗ್ತಾ ಇದೆ. ರಾಜೀವ್ ಗೌಡ ಗಾಳಿ ನಾಗೇಶ್ಗೂ ಕೂಡ ಸವರಿದೆ. ಚಿಕ್ಕಬಳ್ಳಾಪುರ ತಾಲೂಕು ನಾಸ್ತಿಮನಹಳ್ಳಿ ನಿವಾಸಿ ಈ ವ್ಯಕ್ತಿ ಮತಪಟ್ಟಿ ಪರಿಷ್ಕರಣೆ ವಿಚಾರವಾಗಿ ಕರೆ ಮಾಡಿದಾಗ ಬೈದಾಡಿರೋದು, ಕೆಟ್ಟ ಪದಗಳನ್ನು ಬಳಕೆ ಮಾಡಿರೋದು ನಾಗೇಶ್ ನಿಂದಿಸಿರುವಂತಹ ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ನಾಗೇಶ್ ಅವರು ಸಿಕ್ಕಿದ್ರೆ ಕೇಳೋಣ, ಪ್ರಶ್ನೆಗಳನ್ನು ಕೇಳೋಣ. ಸುಮಾರು ಮಾತಾಡೋದಕ್ಕಿದೆ ಈ ವ್ಯಕ್ತಿ ಹತ್ರ. ಕಾಲ್ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಶಿಕ್ಷಕನಿಗೆ, ಬಡ ಶಿಕ್ಷಕ, ತನಗೆ ವಹಿಸಿರೋ ಕೆಲಸ ನಿರ್ವಹಿಸ್ತಾ ಇದ್ದ ಶಿಕ್ಷಕನಿಗೆ ಬೈದಿರೋದು. ಸರ್ ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ರೆ ನೀವು ಇವತ್ತಿಗೂ ಇಲ್ಲ. ಮತ್ ನೀವ್ ಹೆಂಗ್ ಕೇಳೋದ್ ಕ್ವಶನ್? ಅದು SIR ನಾನೇ ಮಾಡ್ತಾ ಇದ್ದೀನಲ್ಲ. ನೀನ್ ಯಾವನ ಕೇಳಕ್ಕೆ? ನೀನ್ ಯಾವನ ಕೇಳಕ್ಕೆ? ನೀನ್ ತಗೊಂಬಂದು BJP ಸಪೋರ್ಟ್ ಮತ್ತೆ ಇದಕ್ ಬೇರೆ ಅದು ಬೇರೆ ಇದೆ. ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ BJP ಬಗ್ಗೆ ನಂಗೆ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಸ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದು ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರಾ? ಇಲ್ವಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ಓಟ್ ಡಿವೈಡ್ ಆಗತ್ತೆ, ಬೇರೆಯವ್ರಿಗೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೀಟ್ ಹಿಡಿಯಕ್ ಬರ್ತೀರ ಸರ್ BJP ಅವ್ರಿಗೆ ನೀವು? ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ BJP ಬಕೀಟ್ ಹಿಡಿಯವನೇ ನೀನು. ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ, ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನು ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ನಿನ್ ಕೇಳಿ ಏನಾಗುತ್ತಾ ಮಾಡು. ಯಾವ ರೂಲ್ಸ್ ಸರ್ ನೀವು ನಂಬರಾಗಿಲ್ವಾ? ಯಾವ ಡೀಟೇಲ್ಸ್ ಕೊಡ್ತಾರೆ ಮುದ್ದುಕೃಷ್ಣ. ಈ ವ್ಯಕ್ತಿ ಮೇಲೆ ಕೇಸ್ ಆಗಿದೆಯಾ? ಹೆದರಿಸೋದು ಮತ್ತೆ ವಾಚಾಮಗೋಚರವಾಗಿ ಬೈದಿರೋದನ್ನು ನೋಡ್ತಾ ಇದ್ರೆ ಒಂದು ಅಧಿಕಾರಿಗಳ ಕರ್ತವ್ಯಕ್ಕಿಂತ ಅಡ್ಡಿಪಡಿಸ್ತಾ ಇರೋದು ಬಹಳ ಸ್ಪಷ್ಟವಾಗಿದೆ. ಇದಕ್ಕಿಂತ ಏನು ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಸೊ ಕೇಸ್ ಆಗಿದೆಯಾ, ಏನು ಹೇಳ್ತಾನೆ, ಈತಂದೇನಾದ್ರೂ ಸ್ಪಷ್ಟನೆ ಇದೆಯಾ ಈ ವಿಚಾರದಲ್ಲಿ?
ಖಂಡಿತ ಮಮತಾ, ಇತ್ತೀಚೆಗಷ್ಟೇ ಶಿಡ್ಲಘಟ್ಟದಲ್ಲಿ ಆದಂತಹ ಬೆಳವಣಿಗೆ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದಾಗಿತ್ತು. ರಾಜುಗೌಡ ಆಡಿದಂಥ ಮಾತುಗಳು ಎಲ್ಲರೂ ಕೂಡ ಖಂಡನಾರ್ಹ, ಖಂಡನೆ ಮಾಡಿದಂಥದ್ದು. ಇವತ್ತು ಅದರ ಗಾಳಿ ತಾವು ಹೇಳ್ತಾ ಇದ್ರಿ. ಇವತ್ತು ಚಿಕ್ಕಬಳ್ಳಾಪುರದ ಯುವ ತಾಲೂಕು ಕಾಂಗ್ರೆಸ್ನ ಅಧ್ಯಕ್ಷ ಆಗಿರುವಂಥ ನಾಗೇಶ್ ರೆಡ್ಡಿಗೆ ಕೂಡ ಅಂಟಿಕೊಂಡಿರುವಂಥದ್ದು. ಆತ ಕೂಡ ಇದೇ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡಬಹುದು. ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಕೂಡ ಶಿಕ್ಷಕ, ತನಗೆ ಪಾಠ ಮಾಡಿದಂಥ ಶಿಕ್ಷಕನಿಗೆ ಈ ರೀತಿ ಮಾತಾಡ್ತಾನೆ ಅಂದರೆ ನಿಜಕ್ಕೂ ಕೂಡ ಆತ ಯೋಗ್ಯನಲ್ಲ ಅನ್ನೋಂಥ ಮಾತನ್ನ ಹೇಳಬೇಕಾಗುತ್ತೆ. ಯಾಕಂದ್ರೆ ಬಾಯಲ್ಲಿ ಹಾಡುವಂಥ ಮಾತುಗಳೆಲ್ಲ ಅದು ಒಬ್ಬ ಶಿಕ್ಷಕನಿಗೆ ಪಾಠ ಮಾಡಿರ್ತಾರೆ ಗುರುಗಳು, ಅಂಥವ್ರು ಬೋಧನೆ ಮಾಡಿದಂಥವ್ರಿಗೆ ಈ ರೀತಿ ಮಾತಾಡ್ತಾರೆ ಅಂದರೆ ಏನು ಹೇಳಬೇಕು. ನಿಜಕ್ಕೂ ಕೂಡ ಈತನ ಮಾತುಗಳನ್ನು ಈಗ ಎಲ್ಲರೂ ಕೂಡ ಖಂಡನೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಆಡಿಯೋ ಆಗಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಕಳೆದ 2-3 ದಿನಗಳಿಂದಲೇ ಈ ಒಂದು ಮಾತುಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಆಡಿಯೋ ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥದ್ದು. ಶಿವಶಂಕರ್ ಅಂತೇಳಿ BLO ಇವರು ಮತದಾರರ ಪರಿಷ್ಕರಣೆ ಕುರಿತು ಇವರ ಸಂಬಂಧಿಕರು ಯಾರೋ ನಾಗೇಶ್ ರೆಡ್ಡಿ ಸಂಬಂಧಿಕರಿಗೆ ಏನೋ ಕರೆ ಮಾಡಿದ್ರಂತೆ. ಅವರೇನೋ ಡಾಕ್ಯುಮೆಂಟ್ಸ್ ಕೇಳಿದ್ರು, ಹಾಗಾಗಿ ಆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ನಾಗೇಶ್ ರೆಡ್ಡಿ ಸ್ವತಃ BLO ಶಿವಶಂಕರ್ ಅವರಿಗೆ ಕರೆ ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ರೂಲ್ಸ್ ಕೇಳ್ತಾ ಇದ್ರಿ, ಇವೆಲ್ಲ ರೂಲ್ಸ್ ನೀವು ಯಾರು ಕೇಳೋದಕ್ಕೆ, ನೀವು BLO ಅಲ್ಲ, ಈಗ ಸದ್ಯಕ್ಕೆ ನೀವು ನಮ್ಮೂರಲ್ಲಿ ಶಿಕ್ಷಕರು ಅಲ್ಲ, ನೀವು ಯಾಕೆ ಈಗ ಕೇಳ್ತೀರಿ ಅನ್ನೋಂಥ ಮಾತು ನಡೆಯುತ್ತೆ. ಆ ಸಂದರ್ಭದಲ್ಲಿ ಬಾಯಿಗೆ ಬಂದ ಹಾಗೆ ಶಿಕ್ಷಕರು ಅನ್ನೋದನ್ನ ಕೂಡ ಮರೆತು, ಒಬ್ಬ ಗುರುಗಳು ಅನ್ನೋದು ಕೂಡ ಮರೆತು ಈ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಇದಾದ ಮೇಲೆ ಇದೆಲ್ಲ ಕೂಡ ಬೆಳವಣಿಗೆಗೆ ಬಂದ ಮೇಲೆ ಕೆಲ ನಾಯಕರು ಟೀಚರು ಮತ್ತೆ ಈ ನಾಗೇಶ್ ರೆಡ್ಡಿ ಇಬ್ಬರನ್ನು ಕರೆದು ಒಂದು ರೀತಿ ಸಂಧಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಹೀಗೆ ಕೇಳಿ ಬರ್ತಾ ಇದೆ. ಆ ಸಂಧಾನದಲ್ಲಿ ಸ್ವತಃ ಈ ನಾಗೇಶ್ ರೆಡ್ಡಿ ಟೀಚರ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅನ್ನೋ ರೀತಿಯ ಕ್ಷಮೆಯನ್ನ ಕೇಳಿದ್ದಾನೆ ಅಂತಕ್ಕಂಥ ಮಾತುಗಳು ಲಭ್ಯ ಆಗ್ತಿದೆ. ಮತ್ತೊಂದು ಕಡೆ ಟೀಚರು ಮತ್ತೆ ನಾಗೇಶ್ ರೆಡ್ಡಿ ಇಬ್ಬರಿಗೂ ಕೂಡ ಕರೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರೆ ಇಬ್ಬರು ಕೂಡ ತಮ್ಮ ಫೋನುಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಈ ಘಟನೆ ಬೆಳಕಿಗೆ ಬಂದ ನಂತರ ಈಗಾಗಲೇ ಕೂಡ, ಆದರೆ ಅಧಿಕೃತವಾಗಿ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇದುವರೆಗೂ ಕೂಡ ದಾಖಲಾಗಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಂದು ತಪ್ಪಾಯಿತು, ನಾನು ಕ್ಷಮೆಯಾಚನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ನಾಗೇಶ್ ರೆಡ್ಡಿ ಹೇಳ್ತಾ ಇರುವಂಥದ್ದು. ಶಿವಶಂಕರ್ BLO ಇದ್ರೆ ಅವರ ಪ್ರತಿಕ್ರಿಯೆ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಧನ್ಯವಾದ ಮುದ್ದು ಕೃಷ್ಣ. BLO ಶಿವಶಂಕರ್ ಅವರ ಫೋನು ಸ್ವಿಚ್ ಆಫ್ ಆಗಿದೆ, ಈ ಕಡೆಗೆ ನಾಗೇಶ್ ಫೋನು ಸ್ವಿಚ್ ಆಫ್ ಆಗಿದೆ. ಆ BLOಗೆ ಇನ್ನೆಷ್ಟರ ಮಟ್ಟಿಗೆ ಹೆದರಿಸಿರ್ಬೇಡ ಈ ವ್ಯಕ್ತಿ, ಈತನ ಪವರು ಎಷ್ಟರ ಮಟ್ಟಿಗೆ BLO ಅವರ ಧ್ವನಿಯನ್ನು ಅಡಗಿಸಿರ್ಬೇಡ ನೀವು ಲೆಕ್ಕ ಹಾಕಿ. ಫೋನೇ ಸ್ವಿಚ್ ಆಫ್ ಆಗಿದೆ ಅವ್ರದ್ದು. ವಿಕ್ಟಿಮ್ ಅವರು ಈ ಪ್ರಕರಣದಲ್ಲಿ ಹೆದರ್ಕೊಂಡಿದ್ದಾರೆ. ಯಾಕಂದರೆ ಈ ವ್ಯಕ್ತಿಯನ್ನು ಎದುರು ಹಾಕ್ಕೊಂಡ್ರೆ ಇವನಿಗಿರೋ ಪ್ರಭಾವ ನಾಳೆ ತನ್ನನ್ನು ಎಲ್ಲಿ ನೀರು ನಡಿ ಇಲ್ದಿದ್ದ ಕಡೆಗಡೆಲೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ ಅನ್ನುವಂತಹ ಭಯ ಶಿವಶಂಕರ್ ಅವ್ರಿಗಿದೆ. ಈ ನಾಗೇಶು ರಾಜೀವ್ ಗೌಡ ಫಾಲೋವರ್ ಗೊತ್ತಿಲ್ಲ, ಬಿಕಾಸ್ ಅದೇ ಲ್ಯಾಂಗ್ವೇಜು ಅದೇ ಸ್ಟೈಲು.